ವಿದ್ಯಾರ್ಥಿಗಳೇ, ಒಂದು ಗಣಿತ ನಾ ತಿಳಿಸ್ಕೊಂಡು ಮುಂದಿನ ಗಣಿತ ನೀವು ಮಾಡಿ. ಇವಕ್ಕೇನಂತಾರ? ಅನುಪಾತ. ಇದು ಇದು ಮಧ್ಯ ಅನುಪಾತ, ಇದು ಅಂತ್ಯ ಅನುಪಾತ. ಈ ಅನುಪಾತಗಳನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇದಕ್ಕೆ ಎ ಬಿ ಸಿ ಅನುಪಾತ ಡಿ, ಇದನ್ನು ನೀವು ತಿಳ್ಕೊಬೇಕು. ಈಗ ಏನಾಗ್ಯದ ಅಂದ್ರೆ ಬಿ ಗುಂಡ್ಲೆ ಸಿ ಎರಡು ಸೇಮ್ ಇರ್ತದೆ. ಆಮೇಲೆ ಎ ಗುಂಡ್ಲೆ ಡಿ ಸೇಮ್ ಇರ್ತವೆ. ಇದನ್ನು ತಿಳ್ಕೊಬೇಕು ನೀವು. ಇದು ನೋಡಿ, ಈ ಗುಣಲಬ್ಧ ಎ ಗುಣಲಬ್ಧ ಮತ್ತು ಈಗ ಮುಂದೆ ಬರ್ತಾವ ಗಣಿತ. ಈಗಿಂದೆ ಇವಂಗೆಲ್ಲ ಬಂದಾಗ ನೀವು ತಿಳ್ಕೊಬೇಕು. ಇವು ಅವೆಲ್ಲ ಪರ್ಟಿಕ್ಯುಲರ್ ಹೇಳಿಕಾಗೋದಲ್ಲ, ಈಗ ನಾ ಹೇಳಿಕ ನೋಡಿ ಏನು ಹೇಳ್ತದದು. ಈ ಗಣಿತ ಬಿ ಗುಂಡ್ಲೆ ಸಿ ಗುಣಲಬ್ಧ ಎಷ್ಟು ಇರ್ತದೆ ಅಷ್ಟೇ ಎ ಮತ್ತು ಡಿ ಗುಣಲಬ್ಧ ಒಂದೇ ಇರ್ತದ ಅಂತ ಹೇಳ್ತಾರ. ಅದನ್ನು ನೀವು ತಿಳ್ಕೊಬೇಕು. ಈಗ ಸದ್ಯ ಎದಕ್ಕೆ ಎಕ್ಸ್ ಬಿದ್ದದ, ಏಕೆ ಏನಾಗಿದೆ ಎಕ್ಸ್ ಬಿದ್ದದ, ಇದನ್ನು ಗುಣಾಕಾರ ಹಾಕಿ ನೀವು ಈ ಡಿಲೆ ಬಾಯಿಸಿ ಬಿಡಬೇಕು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಇವಕ್ಕೆ ಅನುಪಾತ ಸಮಾನುಪಾತ ಅಂತಾರೆ. ಇವಕ್ಕೆ ಮಧ್ಯ ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧ ಯಾವಾಗಲೂ ಸರಿಯಾಗಿರುತ್ತದೆ, ಅಂದ್ರೆ ಅದರ ಈಕ್ವಲ್ ಇರ್ತದಂತಿದು. ಎ ಮತ್ತು ಡಿ ಮತ್ತು ಗುಣಾಕಾರ ಮತ್ತು ಬಿ ಮತ್ತು ಗುಂಡ್ಲೆ ಸಿ ಗುಣಾಕಾರ ಒಂದೇ ಇರ್ತದ. ಅಂದ್ರೆ ಈ 16, 21 ಗುಣಲಬ್ಧ, ಈ 84 ಈ ಎಕ್ಸ್ದ ಅಂಕಿಯ ಗುಣಲಬ್ಧ ಎರಡು ಸೇಮ್ ಇರ್ತದ. ಅಂದರೆ ಇದು ಅನುಪಾತ ಸರಿ ಇರ್ತದ. ಈಗ ಎ ಕಂಡು ಹಿಡಿಬೇಕಾದ್ರೆ ಎಕ್ಸ್ ಅಂದರೆ ಎ ಅಂದರೆ ಏನಿಲ್ಲ, ಎ ಕೇಳಿದ ಅಂದ್ರೆ ಏನು ಮಾಡಬೇಕು? ಬಿ ಗುಂಡ್ಲೆ ಸಿ ಬಾಗ್ಲೆ ಡಿ. ಬಿ ಕೇಳಿದಂದ್ರೆ ಎ ಗುಂಡ್ಲೆ ಡಿ ಬಾಗ್ಲೆ ಸಿ ಕೇಳಿದ ಅಂದ್ರೆ ಎ ಗುಂಡ್ಲೆ ಡಿ ಬಾಗ್ಲೆ ಬಿ. ಡಿ ಕೇಳಿದ ಅಂದ್ರೆ ಬಿ ಗುಂಡ್ಲೆ ಸಿ ಬಾಗ್ಲೆ ಎ. ಇದನ್ನು ಕೇಳಿದಂದ್ರೆ ಇದರಲ್ಲೇ ಭಾಗಿಸ್ರಿ, ಇದನ್ನು ಕೇಳಿದ ಅಂದ್ರೆ ಇದರಲ್ಲೇ ಭಾಗಿಸ್ರಿ, ಇದನ್ನು ಕೇಳಿದ ಅಂದ್ರೆ ಇದರಲ್ಲೇ ಭಾಗಿಸ್ರಿ. ಇವು ಎರಡು ಗುಣಾಕಾರ. ಬಿ ಕೇಳಿದ ಅಂದರೆ ಎ ಡಿ ಗುಣಾಕಾರ ಆಗ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಈಗ ನಾವು ಎ ನೋಡೋಣ. ಎ ಈಸ್ ಈಕ್ವಲ್ ಟು ಬಿ ಗುಂಡ್ಲೆ ಸಿ ಡಿವೈಡೆಡ್ ಬೈ ಡಿ. ಇವೆರಡು ಜೋಡಿ ಪದ ಇರ್ತಾವೆ ನೋಡಿ, ನೆನ್ಪಿಟ್ಕೊಳ್ಳಿ. ಎ ಡಿ ಜೋಡಿ, ಬಿ ಸಿ ಜೋಡಿ. ಆಮೇಲೆ ಬಿ ಈಸ್ ಈಕ್ವಲ್ ಟು ಎ ಗುಂಡ್ಲೆ ಡಿ ಸರಾಸ್ ಬಾಗ್ಲೆ ಸಿ ಈಸ್ ಈಕ್ವಲ್ ಟು ಸಿ ಅಂದ್ರೆ ಇಲ್ಲಿ ಬಂತು ಎ ಗುಂಡ್ಲೆ ಡಿ ಸರಾಸ್ ಬಾಗ್ಲೆ ಬಿ. ಡಿ ಈಸ್ ಈಕ್ವಲ್ ಟು ಬಿ ಗುಂಡ್ಲೆ ಸಿ ಡಿವೈಡೆಡ್ ಬೈ ಎ. ನೋಡಿ, ಈ ಸೂತ್ರ ನೆನ್ಪಿಟ್ಕೊಂಡು ಬಿಟ್ರೆ ಸಾಕು ನೀವು, ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಒಂದೇ ಗಣಿತನ್ನ ನಾ ಎರಡು ತಿಳಿಸೀನಿ. ದಶಮಾಂಶ ಬರಲಿ, ಭಿನ್ನ ರಾಶಿ ಬರಲಿ, ಬೇಕಾದ ಬರಲಿ, ಅದು ಈ ಪದ್ಧತಿ ಪ್ರಕಾರ ನೀವು ಅಲ್ಲಿ ಎ ಬಿ ಸಿ ಡಿ ಇದನ್ನು ಹಾಕೊಂಡು ಬಿಟ್ರೆ ಮುಗೀತು. ಈಗ ಇದಕ್ಕೆ ಎ, ಇದಕ್ಕೆ ಬಿ ಒಂದು ತಿಳಿಸಿ, ಇದಕ್ಕೆ ಸಿ, ಇದಕ್ಕೆ ಸಿ, ಇದಕ್ಕೆ ಡಿ ಅದಕ್ಕೆ, ಇದು ಡಿ, ಇದು ಸಿ, ಇದು ಬಿ, ಇದು ಎ. ಬರಬರಿ ಏನದ ಸೂತ್ರ ನೋಡ್ರಿ, ಬಿ ಗುಂಡ್ಲೆ ಸಿ ಸರಾಸರಿ ಡಿ. ನೋಡಿ, ಇದನ್ನು ಕೇಳಿದರೆ ಇದರಲ್ಲೇ ಭಾಗಿಸ್ರಿ, ಇದನ್ನು ಕೇಳಿದರೆ ಇದರಲ್ಲೇ ಭಾಗಿಸ್ರಿ, ಇದನ್ನು ಕೇಳಿದರೆ ಇದರಲ್ಲೇ ಭಾಗಿಸ್ರಿ, ಇದನ್ನು ಕೇಳಿದರೆ ಇದರಲ್ಲೇ ಭಾಗಿಸ್ರಿ. ಆ ಮಧ್ಯ ಪದಗಳ ಗುಣಲಬ್ಧಕ್ಕೆ ಭಾಗಿಸ್ಬೇಕು. ನೋಡ್ರಿ ಅದು ಸೂತ್ರ ಹೇಗದ. ಎ ಬರಬರಿ ಏನದ ಸೂತ್ರ, ಬಿ ಗುಂಡ್ಲೆ ಸಿ. ಎ ಈಸ್ ಈಕ್ವಲ್ ಟು ಬಿ ಗುಂಡ್ಲೆ ಸಿ ಡಿವೈಡೆಡ್ ಬೈ ಡಿ. ನೋಡಿ, ಎಕ್ಕೆ ಏನದ, ಡಿ ಜೋಡಿ ಅದ. ಬಿ ಗುಂಡ್ಲೆ ಸಿ ಎಷ್ಟದ, 1.6 ಗುಂಡ್ಲೆ 2.1 ಸರ್ವಾಸ್ ಬಾಗ್ಲೆ ಎಷ್ಟದ, 8.4. ಓಕೆ, 8.4. ಈಗ ನಾವು ಏನು ಮಾಡಬೇಕು ಅನ್ನೋದು ಹೇಳ್ತಂದ. ಇದರ ಸ್ಥಾನದಲ್ಲಿ ಮ್ಯಾಲೆ ಕೊಡ್ರಿ 10, ಇದರ ಸ್ಥಾನದಲ್ಲಿ ಮ್ಯಾಲೆ ಕೊಡ್ರಿ, ಇದರ ಸ್ಥಾನದಲ್ಲಿ ತಳಕ್ ಕೊಡ್ರಿ 2.
ನೋಡಿ ಇಲ್ಲೊಂದು ಸ್ಥಾನದ ಇಲ್ಲೊಂದು ಸ್ಥಾನದ. ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮುಗದೆ ಹೋಯ್ತು. 1 × 6 × 2 × 4 ಬಿ ಗುಂಡ್ಲೆ ಸಿ ಹೌದಾ? ಬಿ ಗುಂಡ್ಲೆ ಸಿ ಅದ. 16 × 21 ನಾವು ಯಾಕೆ ದೊಡ್ಡದು ಹಾಕಿದೀವಿ ಅಂದ್ರೆ ಇದಕ್ಕೆ ಸ್ಥಾನ ಬೆಲೆ ಅದ ನೋಡಿ. ಇದರ 8 × 4 ಬಾಗಿಸ್ಬೇಕು. ಯಾಕೆ ಡಿಲೆ ಬಾಗಿಸ್ರಿ ಅಂತ ಹೇಳಿನು. ಈಗ ಇದು ಒಂದು ಸ್ಥಾನ ಇಲ್ಲಿ ದಶಮಾಂಶದ ಮ್ಯಾಲೆ ಹತ್ತು ಕೊಡ್ರಿ. ಇಲ್ಲೊಂದು ಸ್ಥಾನದ ಇಲ್ಲೊಂದು ಸ್ಥಾನ, ಇದರ ಸ್ಥಾನ 100 ತಳಕ್ ಕೊಡ್ರಿ ನೋಡಿ. 21 ಒಂದಲೇ 21 21 4ಲೇ 84 ತೆಗೆ 4 ಒಂದಲೇ 4 4ಲೇ ತೀತಾ ಈ 0 ಹೊತ್ತು ಈ 0. ಇದರ ಬರೋಬ್ಬರಿ ಉತ್ತರ ಎಷ್ಟು? 4 / 10. ಇದನ್ನು ದಶಮಾಂಶದಾಗ ಇಡ್ರಿ 0.4 ಇಲ್ಲಿ 0.4 ಇದರ ಉತ್ತರ. ಎ ಬರೋಬ್ಬರಿ ಎಷ್ಟು? ಎಕ್ಸ್ ಬರೋಬ್ಬರಿ ಎ ಅಂದ್ರೆ ಏನು? ಎಕ್ಸ್. ಎಕ್ಸ್ ಬರೋಬ್ಬರಿ ಎಷ್ಟು? 0.4 ನೋಡಿ. ಇದೇ ರೀತಿ ಪ್ರಕಾರ ಗಣಿತ ಮಾಡ್ರಿ. ಅದಕ್ಕೇನು ದಶಮಾಂಶ ಇಲ್ಲ ಏನಿಲ್ಲ, ಭಾಳ ಸರಳ ಅದು. ತಿಳಿತಲ್ಲ? ಹಿಂಗೆ ತಿಳ್ಕೊಂಡು ಗಣಿತಗಳನ್ನು ನೀವು ಮಾಡಬೇಕಾಗ್ತದೆ ನೋಡಿ. ಮಾಡ್ತೀರಾ? ಓಕೆ. ವಿಡಿಯೋ ಆನ್ ಮಾಡಿ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿ ನೋಡಿ. ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. 20 ಅನುಪಾತ 25 ಸಮಾನುಪಾತ ಸಿ ಎಕ್ಸ್ ಅದ. ಬರೋಬ್ಬರಿ ಡಿ ಎಷ್ಟದ? 5 ನೋಡಿ. 25ಲೇ 100, 25 4ಲೇ 100. ಬಾಯಿಲೇನು ಉತ್ತರ ಬರ್ತದೆ 4. ಏನು ಕೇಳ್ಯಾನ? ಸಿ ಕೇಳ್ಯಾನ. ಸಿ ಇಸ್ಕೊಂಡು ಸೂತ್ರ ಏನದ ನೋಡ್ರಿ ಇಲ್ಲಿ. ಸಿ ಇಸ್ಕೊಂಡು ಎ ಇಂಟು ಡಿ. ಎ ಇಂಟು ಡಿ ಸರ್ವಾಸ್ ಬಾಗಿಲೆ ಏನಾಗ್ತದೆ? ಸಿ ಎ ಇಂಟು ಡಿ ಸರ್ವಾಸ್ ಬಾಗಿಲೆ ಬಿ. ಎ ಡಿ ಜೋಡಿ ಬಿ ಸಿ ಜೋಡಿ. ಎ ಎಷ್ಟದ? 20. ಆಮೇಲೆ ಡಿ ಎಷ್ಟದ? 5. ಆಮೇಲೆ ಬಿ ಎಷ್ಟದ? 25 ನೋಡಿ. 5 ಒಂದಲೇ 5 5ಲೇ 5 ಒಂದಲೇ 5 4ಲೇ ಬರೋಬ್ಬರಿ ಎಷ್ಟು ಬಂತು ಉತ್ತರ? 4. ಏನು ಬರ್ತದ? ಸಿ ಬರೋಬ್ಬರಿ ಏನು? ಎಕ್ಸ್. ಎಕ್ಸ್ ಬರೋಬ್ಬರಿ 4. ಎಷ್ಟು ಉತ್ತರ ಇಟ್ಬಿಟ್ರೆ ಸಾಕು. ಒಂದು 2 ಸಲ ರಿಪೀಟ್ ಮಾಡಿ ನೋಡ್ರಿ. ಅನುಪಾತಗಳು ಇವು ಗ್ಯಾರಂಟಿ ನವೋದಯದಾಗ ಸೈನಿಕ್ ಸ್ಕೂಲೇ ಬಿದ್ದೇ ಬೀಳ್ತಾವ. ಕೇರ್ಫುಲ್ ಆಗಿ ನೋಡ್ಕೊರಿ. ಈಗೆಲ್ಲ ಅಭ್ಯಾಸಗಳು ಚೇಂಜ್ ಆಗ್ಲಿಕ್ಕತ್ತಾವ. ಎಲ್ಲ ಮಿಕ್ಸ್ ಬರ್ತದೆ ಇದ್ರಾಗ. ಇದನ್ನು ಯಾರು ನೆನ್ಪಿಟ್ಕೊಂಡಿರ್ತೀರಿ ನೀವು ಗಣಿತ ಬಂದಾಗಿತ್ತು ಬಡ 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 ಮಾಡ್ಲಿಕ್ಕೆ ಚಾಲು ಮಾಡ್ತೀರಿ. ಇದು ನೆನಪಿನ ಶಕ್ತಿ ಚೆಕ್ ಮಾಡ್ಲಿಕ್ಕೆ ಶಾಂಪಲ್ ಹಾಕಿರ್ತದೆ ಒಳಗಡೆ.